ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯನ್ನು ನಡೆಸಲಾಗ್ತಾ ಇದೆ. ಸೊ ಇದು ಬಹಳಷ್ಟು ಕೌತುಕಕ್ಕೆ ಕಾರಣ ಆಗ್ತಾ ಇದೆ. ಕಾರಣ ಎರಡು ಬಣಗಳ ಬಡಿದಾಟ ಅತಿಯಾಗಿ ಮುಂದಕ್ಕೆ ಹೋಗ್ತಾ ಇರೋದು, ಎಸ್ಕಲೇಟ್ ಆಗ್ತಾ ಇರೋದು. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಸಮ್ಮುಖದಲ್ಲೇ ಈ ಸಭೆ ಆಗುತ್ತಂತೆ. ಎರಡೂ ಬಣಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಪವರ್ ವಾರ್ಗೆ ಬ್ರೇಕ್ ಹಾಕುತ್ತಾ ಹೈಕಮಾಂಡು, ದಿನಕ್ಕೊಬ್ರು ಸ್ಟೇಟ್ಮೆಂಟು, 11 ಜನ ಕರ್ಕೊಂಡು ಬರ್ತೀವಿ, ಇವರೇ ಮುಖ್ಯಮಂತ್ರಿ, ಇಲ್ಲಿ ಜಾಗ ಖಾಲಿ ಇಲ್ಲ, ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳು, ತರಹೇವಾರಿ ಸ್ಟೇಟ್ಮೆಂಟ್ಗಳಿಗೆ ಬ್ರೇಕ್ ಹಾಕೋ ಕೆಲಸ ಆಗತ್ತಾ? ಸಿದ್ದರಾಮಯ್ಯ ಬಣ, DK ಬಣದ ಚಾರ್ಜ್ ಶೀಟ್ ಏನು? ಹಾಗಾದ್ರೆ ಪವರ್ ಫೈಟ್ ಎಲ್ಲಿ ತನಕ ಬರುತ್ತೆ? ಸ್ಫೋಟ ಆಗುತ್ತಾ? ಕುತೂಹಲ ಇದೆ. ಲಾಸ್ಟ್ ಟೈಮ್ ಶಾಸಕಾಂಗ ಪಕ್ಷದ ಸಭೆ ಆದಾಗ ಎಲ್ಲ ಶಾಸಕರದ್ದು ಒಂದು ಕಂಪ್ಲೇಂಟ್ ಇದ್ದಿದ್ದು, ನಮ್ಮನ್ನು ಮಾತಾಡೋದಕ್ಕೆ ಬಿಡಲಿಲ್ಲ, ಕೇವಲ CM DCM ಮಾತಾಡ್ಬಿಟ್ಟು ಎದ್ದು ಹೋದ್ರು, ಅವ್ರ ಭಾಷಣ ಕೇಳಿಸ್ಕೊಳ್ಳೋದಕ್ಕೆ ನಾವು ಹೋಗ್ಬೇಕಾಯ್ತಾ ಅಂತ ಹೇಳಿದ್ರು ಶಾಸಕರು. ಈ ಸಲ ಕೂಡ ನಿರ್ಮಾಣ ಆಗಿರುವಂತಹ ಕಂದಕವನ್ನ ಪ್ಯಾಚ್ ವರ್ಕ್ ಮಾಡೋ ಕೆಲಸ ಆಗತ್ತಾ, ಅಥವಾ ಕೇವಲ ಇವರೇ 3 ಜನ ಮಾತಾಡ್ಬಿಟ್ಟು ಎದ್ದು ಹೋಗ್ತಾರ? ಕುತೂಹಲ ಇದೆ. ಮತ್ತೆ ಶಾಸಕರು ಸುಮ್ಮನೆ ಕುತ್ಕೊಳ್ಳುವಂತಹ ಜಾಯಮಾನದವರಂತೂ ಅಲ್ಲ. ಒಂದು ಈ ಪವರ್ ಶೇರಿಂಗ್ ಬಗ್ಗೆ ಕ್ಲಾರಿಟಿ ಬೇಕು ಅಂತ ಕೇಳುವಂತಹ ಸಾಧ್ಯತೆ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಶಾಸಕರಿಗೆ ಆಗ್ತಾ ಇರುವಂತಹ ಸಮಸ್ಯೆ, ಸಚಿವರಿಗೆ ಆಗ್ತಾ ಇರುವಂತಹ ಸಮಸ್ಯೆ, ಇದನ್ನ ಹೇಳುವಂತಹ ಸಾಧ್ಯತೆ ಇದೆ. CM ಬಣದ ಚಾರ್ಜ್ ಶೀಟ್ ಏನು? ಈಗ ಎರಡೂ ಬಣದವರು ಚಾರ್ಜ್ ಶೀಟ್ ಅನ್ನು ಹಾಕಬೇಕು, ಒಬ್ಬರ ಮೇಲೆ ಒಬ್ರು ಅಂತ ಅಂದ್ಕೊಂಡಿದ್ದಾರೆ. ಸೊ ಏನೇನು ವಿಚಾರಗಳನ್ನ ಮುನ್ನೆಲೆಗೆ ತರಬೇಕು ಅಂತಿದ್ದಾರೆ ಅಂತ ನೋಡಿದಾಗ, ಸರ್ಕಾರ ಬಂದಾಗ್ಲಿಂದ ಬರೀ ಅಧಿಕಾರ ಹಂಚಿಕೆದೆ ಚರ್ಚೆ, ದಿನಕ್ಕೊಬ್ರು ಮಾತಾಡೋದು, ಪವರ್ ಶೇರಿಂಗ್ ಇದೆ, ಜೆಂಟ್ಲ್ಮೆನ್ ಅಗ್ರಿಮೆಂಟ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತೆಲ್ಲ ಮಾತಾಡ್ತಾ ಇರೋದು ಚ್ಯುತಿ ಆಗ್ತಾ ಇದೆ. CMಗೆ ಅಧಿಕಾರ ನಡೆಸೋದಕ್ಕೆ ಬಿಡದೆ DKಶಿ ಪ್ರತ್ಯಕ್ಷ ಪರೋಕ್ಷ ಹಸ್ತಕ್ಷೇಪವನ್ನು ಮಾಡ್ತಾ ಇರೋದು. ಕೇವಲ CM ವಿಚಾರದಲ್ಲಿ ಮಾತ್ರ ಅಲ್ಲ, ಕೆಲ ಸಚಿವರಂತೂ ಓಪನ್ ಆಗಿ ಹೇಳ್ಬಿಟ್ಟಿದ್ರು, ನಮಗೆ ಗೊತ್ತಿಲ್ಲದಂಗೆ ನಮ್ಮ ಇಲಾಖೆನಲ್ಲಿ ಏನೇನೋ ಆಗುತ್ತೆ ಅವ್ರ ಕಾರಣಕ್ಕೆ ಅಂತ. DK ಶಿವಕುಮಾರ್ ಓವರ್ಟೇಕ್ ಪ್ರವೃತ್ತಿಯನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಕೂಡ ಕೇಳೋದು. ಹಿಂಗಾದ್ರೆ ನಮಗೂ ಮುಜುಗರ ಆಗತ್ತೆ, ನಮ್ಮ ಮರ್ಯಾದೆ ಪ್ರಶ್ನೆ ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಆಲ್ರೆಡಿ ತಾವು ಇನ್ನೊಂದು ಪವರ್ ಸೆಂಟರ್ ಅಂತ ಬಿಂಬಿಸ್ತಾ ಇದ್ದಾರೆ, ಪ್ಯಾರಲಲ್ ಫೋರ್ಸ್ ಸಿದ್ದರಾಮಯ್ಯ ನಾನು ಅಂತ ಬಿಂಬಿಸ್ಕೊಳ್ತಾ ಇದ್ದಾರೆ. ಇದು ಮುಜುಗರ ಕಾರಣ ಆಗ್ತಾ ಇದೆ. ಒಟ್ಟಾಗಿ ಹೋಗೋದಕ್ಕೆ ಪ್ರಾಬ್ಲಮ್ಮೇ ಇದು ಅಂತೆಲ್ಲ ಅವರು ಹೇಳೋ ಚಾನ್ಸಸ್ ಇದೆಯಂತೆ. ಪವರ್ ಶೇರಿಂಗ್ ಗೊಂದಲಕ್ಕೆ ನೀವು ಸ್ಪಷ್ಟತೆಯನ್ನು ಕೊಡಬೇಕು ಅಂತ ಸುರ್ಜೇವಾಲಾ ಅವ್ರಿಗೂ ಹೈಕಮಾಂಡ್ನ ಪ್ರತಿನಿಧಿ ಆಗಿರೋದ್ರೆ ಸಹಜವಾಗಿ ಅವ್ರ ಮುಂದೆ ಇಡ್ತಾರಂತೆ. ಬಟ್ ಹಂಗೆ ಓಪನ್ ಆಗೆಲ್ಲ ಹೇಳಕ್ಕೆ ಬರಲ್ಲ, ಬಿಕಾಸ್ ಕಾಂಗ್ರೆಸ್ನಲ್ಲಿ ಲಕೋಟೆ ಸಂಸ್ಕೃತಿ ಇದ್ದಿದ್ದು ನಿಮಗೆ ನೆನಪಿದ್ರೆ. KPCC ಅಧ್ಯಕ್ಷರಾಗಿ DK ರಾಜ್ಯ ಪ್ರವಾಸವನ್ನು ಮಾಡ್ತಾ ಇಲ್ಲ, ಕಾರ್ಯಕರ್ತರ ಆಹ್ವಾನ ಕೇಳ್ತಾ ಇಲ್ಲ. KPCC ಅಧ್ಯಕ್ಷರಂದ್ರೆ ಸಂಘಟನಾ ಜವಾಬ್ದಾರಿ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಎಷ್ಟು ಸಭೆಗಳನ್ನು ಮಾಡಿದ್ದಾರೆ, ಎಷ್ಟು ಪ್ರವಾಸಗಳನ್ನು ಪಕ್ಷ ಸಂಘಟನೆಗಂತ ಮೀಸಲಿಟ್ಟಿದ್ದಾರೆ? ಯಾವುದೂ ಆಗ್ತಾ ಇಲ್ಲ. ಸಂಘಟನೆ ವೀಕ್ ಆಗ್ತಿದೆ, ಕ್ಯಾಡರ್ ವೀಕ್ ಆಗ್ತಿದೆ ಅಂತ ಅವರು ಕಂಪ್ಲೇಂಟ್ ಅನ್ನು ಇಡ್ತಾರಂತೆ. DKಶಿಯಿಂದ ಎಲ್ಲದರಲ್ಲೂ ಏಕಪಕ್ಷೀಯ ನಿರ್ಧಾರ, ಅಂದ್ರೆ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಎಲ್ಲಾ ಇಲಾಖೆಗಳಲ್ಲಿ ಓಪನ್ ಆಗಿ ಮಾತಾಡೋದು. ಎರಡು ಎಕ್ಸಾಂಪಲ್ ಅವ್ರು ಕೋಟ್ ಮಾಡ್ತಾ ಇದ್ದಾರೆ. ಬೆಳಗಾವಿ ಇನ್ಸಿಡೆಂಟು ಮತ್ತೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತ ಇನ್ಸಿಡೆಂಟು ಎಲ್ಲ ಕೋಟ್ ಮಾಡ್ತಾ ಇದ್ದಾರೆ. ಸ್ಥಳೀಯವಾಗಿ ಬಗೆಹರಿಬಹುದಾದಂತಹ ವಿಚಾರಗಳನ್ನ ಹೈಕಮಾಂಡ್ ಮಟ್ಟಕ್ಕೆ ಕೊಂಡೊಯ್ಯೋದು. ಮಾತಾಡ್ತಿದ್ರೆ ದೆಹಲಿ ಫ್ಲೈಟ್ ಹಿಡ್ಕೊಳ್ಳೋದು, ದೆಹಲಿಯಲ್ಲಿ ಪ್ರವಾಸ ಮಾಡೋದು, ದೆಹಲಿ ಮೂಲಕ ಸ್ಪೀಡ್ ಬ್ರೇಕರ್ ಹಾಕ್ಸೋದು. ಒಂದು ಎಕ್ಸಾಂಪಲ್ ಅಗೇನ್ ಪರಮೇಶ್ವರ್ ಅವರು ಪತ್ರಿಕಾ ಪ್ರಕಟಣೆ ಮೂಲಕ ಹೇಳಿದ್ರು ಗೊತ್ತಾ, ಡಿನ್ನರ್ ಮೀಟಿಂಗು ಸುರ್ಜೇವಾಲಾ ಅವರು ಹೇಳಿದ ಕಾರಣಕ್ಕೋಸ್ಕರ ಮುಂದೂಡಲಾಗಿದೆ ಅಂತ. ಸೊ ಅದನ್ನೆಲ್ಲ ತರ್ತಾರೆ ಇಲ್ಲಿಗೆ. ರಾಜ್ಯದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಲ್ಲ. ತುಂಬ ಜನ ಸೀನಿಯರ್ ಲೀಡರ್ಸ್ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ, ಬಟ್ ಅವ್ರು ಯಾರನ್ನೂ ಕೂಡ ಗಣನೆಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ಚಾರ್ಜ್ ಶೀಟ್ ಹಾಕೋದಕ್ಕೆ CM ಬಣದ ಸಚಿವರುಗಳು, ಶಾಸಕರು ತಯಾರಿಯಲ್ಲಿದ್ದಾರೆ. ಸಮುದಾಯದ ಸಚಿವರು ಒಟ್ಟಿಗೆ ಊಟ ಮಾಡೋದು ತಪ್ಪ? ಒಂದು ಊಟ ಮಾಡೋದು ಸರ್ಕಾರದ ಭವಿಷ್ಯವನ್ನ ತೊಳೆದು ಹಾಕಿದ್ದೂ ಇದೆ, ಕಟ್ಟಿದ್ದೂ ಇದೆ. ಎಕ್ಸಾಂಪಲು, ಮೊನ್ನೆ ಊಟಕ್ಕೆ ಸೇರಿದ್ದಿದ್ರೆ ಏನಾಗ್ತಾ ಇತ್ತು? ಊಟಕ್ಕೆ ಸೇರಿದ್ದಿದ್ರೆ ಒಂದು 4-5 ಜನ ತಮ್ಮದೇ ಆದಂತಹ ಸಮಾನ ಮನಸ್ಕರು ಸೇರಿಬಿಟ್ಟು ಏನೇನು ಮಾಡ್ಬೇಕು ಮುಂದೆ ಅಂತ ಯೋಚನೆ ಮಾಡ್ತಿದ್ರು. ಬಟ್ ಇದು ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ ನಮಗೆ. ಹಿಟ್ಲರ್ರಾ ಇವರು ಅಂತ ಕೇಳೋ ಸಾಧ್ಯತೆ ಇದೆ. CM ಬಣದ ಚಾರ್ಜ್ ಶೀಟ್ ಏನು ಅನ್ನೋದ್ರ ಡೀಟೇಲ್ಸನ್ನು ನಾವು ಕೊಟ್ವಿ ನಿಮಗೆ. ಈ ಕಡೆಗೆ DKಶಿ ಬಣ ಕೂಡ ಸುಮ್ಮನೆ ಕೂತ್ಕೊಳ್ಳಲ್ವಂತೆ, ಅವರದ್ದು ಚಾರ್ಜ್ ಶೀಟ್ ಇದೆ. ಪ್ರತ್ಯೇಕ ಸಭೆ, ಪವರ್ ಶೇರ್ ಬಗ್ಗೆ ಬಹಿರಂಗ ಮಾತುಗಳು ಆಡೋದು ಸರಿಯಲ್ಲ. ಪ್ರತ್ಯೇಕವಾಗಿ ಏನು ಸಭೆ ಮಾಡೋದಿರುತ್ತೆ? ಕ್ಯಾಬಿನೆಟ್ ಯಾಕಿದೆ ಹಾಗಾದ್ರೆ? ನೀವು ST/STಗಳ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋಕ್ಕೆ ಸೇರಿದ್ವಿ ನಾವು ಅಂತ ಹೇಳಿದ್ರೆ ಅದನ್ನು ನೀವು, ಅದು ಆಡಳಿತದ ವಿಚಾರ, ಪಾಲಿಸಿ ಮೇಕಿಂಗ್ ವಿಚಾರ. ನೀವು ಕ್ಯಾಬಿನೆಟ್ಗೆ ಬಂದು ಚರ್ಚೆ ಮಾಡಿ, ಪ್ರತ್ಯೇಕವಾಗಿ ಯಾಕೆ ಸಭೆ ಮಾಡ್ತೀರಾ ಅಂತ ಇವ್ರದ್ದು ಕೌಂಟ್ರ್ ಇದೆ. ಅದು ಸರಿಯಲ್ಲ, ಅದು ರಾಂಗ್ ಮೆಸೇಜ್ ಅದು ಅಂತ ಇವ್ರದ್ದು ಕೌಂಟ್ರ್ ಇದೆ. ಅದನ್ನೆಲ್ಲ ಹೇಳ್ತಾರಂತೆ ಇವತ್ತು. ಇದೇ ನೆಪದಲ್ಲಿ ಸಚಿವರಿಂದ ಡಿನ್ನರ್ ಕೂಟ ಪರಂಪರೆ ನಿಲ್ಲಬೇಕು. 1 ವರ್ಷದಿಂದ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಆದಿಯಾಗಿ, ಮಹದೇವಪ್ಪ ಆದಿಯಾಗಿ ಅನೇಕರು ಈ ಮೀಟಿಂಗ್ಗಳನ್ನು ಆಗಾಗ ಕರೆದು 20-30 ಜನ ಸೇರಿಸ್ತಾ ಇರೋದ್ರಿಂದ ಭಾಳ ಕೆಟ್ಟ ಮೆಸೇಜ್ ಹೋಗ್ತಾ ಇದೆ. ನನಗೆ ಮುಜುಗರ ಆಗ್ತಿದೆ. ಬೇಸಿಕಲಿ ನನ್ನನ್ನು ದೂರ ಇಟ್ಟು ಈ ಸಭೆಗಳನ್ನು ಮಾಡೋದ್ರಿಂದ ಸೊ ಅದನ್ನು ನಿಲ್ಲಿಸಬೇಕು ಅವರು ಕೂಡ ಅಂತ ಇವ್ರದ್ದು ಕಂಪ್ಲೇಂಟ್ ಇದೆ. ಜಾತಿ ಜನಗಣತಿ ಸಭೆ ವರದಿಗೆ ಒತ್ತಾಯವನ್ನು ಹಾಕ್ತಿದ್ದಾರೆ. ಇದರಿಂದ ಗೊಂದಲ.
ವೀರಶೈವ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳು ಈ ಕಾಸ್ಟ್ ಸೆನ್ಸಸ್ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಪದೇ ಪದೇ ಮುನ್ನೆಲೆಗೆ ತರೋದು, ಪದೇ ಪದೇ ಚೆಕ್ಮೇಟ್ ಇಡೋದು ನಮಗೂ ಮುಜುಗರ ಆಗ್ತಿದೆ ಅನ್ನೋದು ಇವ್ರ ಮಾತು. ಸಿಎಂ ಸ್ಥಾನ, ಕೆಪಿಸಿಸಿ ಸ್ಥಾನದ ಬಗ್ಗೆ ಚರ್ಚೆ ಹಾಗೂ ಮಾತುಗಳು ಹೆಚ್ಚಾಗ್ತಿದೆ. ಖಾಲಿ ಇಲ್ಲದ ಕುರ್ಚಿಗೋಸ್ಕರ ಟವಲ್ ಹಾಕೋದು ಯಾಕೆ? ಇದು ನನಗೂ ಕೂಡ ಕಾರ್ನರ್ ಮಾಡ್ದಂಗಲ್ವಾ, ಪೊಲಿಟಿಕಲಿ ನನ್ನೂ ವೀಕ್ ಮಾಡ್ದಂಗಲ್ವಾ ಅಂತ ಇವ್ರದ್ದು ಕೌಂಟರ್ ಇದೆ. ಪವರ್ ಶೇರ್ ಒಪ್ಪಂದ ಆಗಿದ್ರೆ ಎಲ್ರಿಗೂ ಗೊತ್ತಾಗಬೇಕು. ಜೆಂಟ್ಲ್ಮೆನ್ ಅಗ್ರಿಮೆಂಟು ಅಂತ ನೀವು ಅದನ್ನು ಗೌಪ್ಯವಾಗಿಡೋದು, ನೀವು ಮಾತಾಡದೇ ಇರೋದು ಸರಿಯಲ್ಲ. ಎಲ್ಲರೂ ಓಪನ್ ಆಗಿ ಹೇಳ್ಬಿಡಿ ಅಂತ ಕೇಳ್ತಾ ಇದ್ದಾರಂತೆ.